ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಇಡೀ ಚುನಾವಣೆಯ ಈಗ ಬಿಹಾರದತ್ತ ನೆಟ್ಟಿದೆ. ಯಾಕಂದ್ರೆ ಡಿಸೆಂಬರ್ ವೇಳೆಗೆ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈಗಾಗಲೇ ಚುನಾವಣಾ ದಿನದಿಂದ ದಿನಕ್ಕೆ ರಂಗೇರ್ತಲೇ ಇದೆ. ಈ ಬಾರಿ NDA ಮೈತ್ರಿಕೂಟವನ್ನು ಸೋಲಿಸಬೇಕು ಅಂತ ರಾಹುಲ್ ಗಾಂಧಿ ಮತಾಧಿಕಾರ ರ್ಯಾಲಿ ಹೆಸರಲ್ಲಿ ಅರ್ಧ ಬಿಹಾರ ಸುತ್ತಿ ಪ್ರಚಾರ ಮಾಡ್ತಾ ಇದ್ದಾರೆ. ಅತ್ತ ಲಾಲು ಪ್ರಸಾದ್ ಯಾದವ್ ಪುತ್ರ RJD ಯುವ ನಾಯಕ ತೇಜಸ್ವಿ ಯಾದವ್ ಕೂಡ ಪ್ರತ್ಯೇಕ ರ್ಯಾಲಿ ನಡೆಸ್ತಾ ಇದ್ದಾರೆ. ಈ ಬಾರಿ ಅಧಿಕಾರ ಹಿಡಿಲೇಬೇಕು ಅಂತ ಇಂಡಿಯಾ ಮೈತ್ರಿಕೂಟದ ನಾಯಕರ ಲೆಕ್ಕಾಚಾರ. ಅದು ಯಾಕೋ ವರ್ಕೌಟ್ ಆಗಲ್ಲ ಅಂತಿದೆ. ಇತ್ತೀಚೆಗೆ ಹೊರಬಿದ್ದಂಥ ಚುನಾವಣಾ ಪೂರ್ವ ಸಮೀಕ್ಷೆ. JVC ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆ ಫಲಿತಾಂಶ ಇಂಡಿಯಾ ಮೈತ್ರಿಕೂಟದಲ್ಲಿ ಮತ್ತಷ್ಟು ಆತಂಕ ಮೂಡಿಸಿದೆ. ಈ ಬಾರಿ ಕೂಡ ವಿಪಕ್ಷ ಸ್ಥಾನವೇ ಗತಿನಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ನೋಡಿ. ರಾಹುಲ್ ಗಾಂಧಿ ಬಿಹಾರದಲ್ಲಿ ಉಪಯೋಗಿಸಿದಂತಹ ಚುನಾವಣಾ ಅಸ್ತ್ರಗಳು ಈ ಬಾರಿ ಕೂಡ ಫೇಲ್ ಆದಂತೆ ಕಾಣಿಸುತ್ತೆ. ದೇಶದಾದ್ಯಂತ ಮತಗಳ್ಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದು. ಅದು ಕೂಡ ಈ ಸಲ ಬಿಹಾರದಲ್ಲಿ ಪರಿಣಾಮ ಬೀರಿದಂತೆ ಕಾಣ್ತಾ ಇಲ್ಲ. ಇನ್ನು ಬಿಹಾರದಲ್ಲಿ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆ ನಡೆಸಿದ್ರೆ ಅದಕ್ಕೂ ರಾಹುಲ್ ಗಾಂಧಿ ಏನು ಹೇಳಿದ್ರು? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರನ್ನೇ ಟಾರ್ಗೆಟ್ ಮಾಡಿ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗ್ತಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಅದು ಕೂಡ ಪರಿಣಾಮ ಬೀರಲಿಲ್ಲ. ಯಾಕೆ ಪರಿಣಾಮ ಬೀರಲಿಲ್ಲ ಅಂತ ಹೇಳಿ? ಬಿಹಾರ ಚುನಾವಣೆಗಾಗಿ ಮಾಡಿದಂಥ ಸುಳ್ಳು ಆರೋಪಗಳು ಒಂದೆರಡು ಸತಿ ಹೇಳಿದ್ರೆ ಜನ ನಂಬ್ತಾರೆ, ಆದರೆ ಪದೇ ಪದೇ ಸುಳ್ಳು ಹೇಳಿದ್ರೆ ಯಾರು ನಂಬಲ್ಲ. ಈ ರಾಹುಲ್ ಗಾಂಧಿ ಪರಿಸ್ಥಿತಿ ಕೂಡ ಹಾಗೇ ಆಗಿದೆ. ಮತಚೋರ್ ಅಂತ ಹೋದಲ್ಲೆಲ್ಲ ಭಾಷಣ ಮಾಡ್ತಾರೆ. ದಾಖಲೆ ಎಲ್ಲಿದೆ ಅಂದ್ರೆ ಯಾವುದೇ PPTಯಲ್ಲಿ ತಂದು ದಾಖಲೆ ಕೊಡದೆ ಭಾಷಣ ಮಾಡ್ತಾರೆ. ರಾಹುಲ್ ಗಾಂಧಿ ಅವರೇ ಇಂಥದ್ದನ್ನೆಲ್ಲ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ಇದು ಕೂಡ ಬಿಹಾರದಲ್ಲಿ ನಡೆದಂಥ JVC ಸರ್ವೆಯಲ್ಲಿ ಸಾಬೀತಾಗಿದೆ. ವೀಕ್ಷಕರೇ, ಬಿಹಾರ 243 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಅದರಲ್ಲಿ 122 ಸ್ಥಾನವನ್ನು ಗೆದ್ದವರು ಅಧಿಕಾರ ಹಿಡಿಯುತ್ತಾರೆ. ಈಗ JVC ಸಂಸ್ಥೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಹಾರದಾದ್ಯಂತ ಸರ್ವೆ ಮಾಡಿದ್ದಾರೆ. ಜನರ ಅಂತರಾಳ ಏನಂತ ತೆರೆದಿಟ್ಟಿದೆ. JVC ಸಮೀಕ್ಷೆ ಪ್ರಕಾರ NDA ಮೈತ್ರಿಕೂಟದ ಪಕ್ಷಗಳಾದ BJP 66-77 ಸ್ಥಾನಗಳನ್ನು ಗೆಲ್ಲುತ್ತೆ. ಇನ್ನು JDU 52ರಿಂದ 58 ಸ್ಥಾನಗಳಲ್ಲಿ ಗೆಲ್ಲಲಿದೆಯಂತೆ. ಇನ್ನು NDA ಮೈತ್ರಿಕೂಟ ಇತರೆ ಮಿತ್ರ ಪಕ್ಷಗಳು 13ರಿಂದ 15 ಕ್ಷೇತ್ರ ಗೆಲ್ಲಲಿದೆ ಅಂತ JVC ಚುನಾವಣಾ ಪೂರ್ವ ಭವಿಷ್ಯ ನುಡಿದಿದೆ. ಅಲ್ಲಿಗೆ BJP ಮೈತ್ರಿಕೂಟ ಸುಮಾರು 135 ಸ್ಥಾನಗಳಲ್ಲಿ ಗೆಲ್ಲೋ ಮೂಲಕ ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಅನ್ನೋದು ಸಮೀಕ್ಷೆಯಿಂದ ಸಾಬೀತಾಗಿದೆ. ಇನ್ನು JVC ಸರ್ವೆ ಪ್ರಕಾರ ಇಂಡಿಯಾ ಮೈತ್ರಿಕೂಟದ ಪಕ್ಷ ಆದಂಥ RJD 57ರಿಂದ 79 ಸ್ಥಾನಗಳಲ್ಲಿ ಗೆಲ್ಲಲಿದೆಯಂತೆ. ಇನ್ನು ಕಾಂಗ್ರೆಸ್ 11ರಿಂದ 14 ಸ್ಥಾನಗಳಲ್ಲಿ ಮಾತ್ರ ಗೆಲ್ಲುತ್ತೆ ಅಂತ ಚುನಾವಣಾ ಪೂರ್ವ ಭವಿಷ್ಯ ನುಡಿದಿದೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಇತರ ವಿಪಕ್ಷಗಳೇ ಕಾಂಗ್ರೆಸ್ ಪಕ್ಷಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ಲಲಿದೆಯಂತೆ. ಅಂದರೆ ಇತರ ಸಣ್ಣ ಸಣ್ಣ ಮಿತ್ರ ಪಕ್ಷಗಳೇ 13ರಿಂದ 18 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆಯಂತೆ. ಇನ್ನು ಬಿಹಾರದಲ್ಲಿ 243 ಸ್ಥಾನಗಳಲ್ಲಿ ಅಧಿಕಾರ ಹಿಡಿಲಿಕ್ಕೆ 12 ಸ್ಥಾನ ಗೆಲ್ಲೇಬೇಕು. ಹಾಗಿದ್ರೆ ಈ ಬಾರಿ ಅಧಿಕಾರ ಹಿಡಿಯೋದು NDA ಮೈತ್ರಿಕೂಟ ಅಂತಿದೆ JVC ಸರ್ವೆ. ಹಾಗಾದ್ರೆ NDA ಗೆಲ್ಲೋದೆಷ್ಟು, ಇಂಡಿಯಾ ಮೈತ್ರಿಕೂಟ ಗೆಲ್ಲೋದೆಷ್ಟು? ಆ ಡಾಟಾ ಕೂಡ ನೀಡಿದ್ದಾರೆ, ಹೇಳ್ತೀನಿ ಕೇಳಿ. JVC ಸಂಸ್ಥೆ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ NDA ಮೈತ್ರಿಕೂಟ 130ರಿಂದ 150 ಸ್ಥಾನ ಗೆಲ್ಲೋದು ಪಕ್ಕ ಅಂತೆ. ಈ ಬಾರಿ ಕೂಡ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಜೋಡಿಯೇ ಕಮಾಲ್ ಮಾಡಲಿದೆ ಅಂತಿದ್ದಾರೆ ಜನ. ಬಿಹಾರದಲ್ಲಿ ಈ ಬಾರಿ ಕೂಡ NDA ಅಧಿಕಾರ ಉಳಿಸಿಕೊಳ್ಳುತ್ತೆ. ಇನ್ನು ಬಿಹಾರದಲ್ಲಿ ದಿನಕ್ಕೊಂದು ಸುಳ್ಳು ಆರೋಪ ಮಾಡ್ತಾ ಇರುವಂತಹ NDA ಮೈತ್ರಿಕೂಟ 81ರಿಂದ 103 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ. ಹಾಗಾದ್ರೆ JVC ಸರ್ವೆ ಪ್ರಕಾರ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಈ ಬಾರಿ ವಿಪಕ್ಷ ಸ್ಥಾನವೇ ಗಟ್ಟಿಯಾದಂತೆ ಕಾಣ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಈ ಬಾರಿ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಭಾರೀ ಸಂಚಲನ ಮೂಡಿಸಿದ್ದಾರೆ. ಮೂಲತಃ ಬಿಹಾರದ ಪ್ರಶಾಂತ್ ಕಿಶೋರ್ ಈ ಬಾರಿ ಜನ ಸೂರಜ್ ಪಾರ್ಟಿ ಕಟ್ಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ. ಈ ಬಾರಿ ಜನ ಸೂರಜ್ ಪಾರ್ಟಿ ಕೂಡ 4ರಿಂದ 6 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತಿದೆ ಸರ್ವೆ.
ಇನ್ನು ಅಸಾದುದ್ದೀನ್ ಓವೈಸಿ ಅವರ AIMIM, ಮಾಯಾವತಿ ಅವರ BSP, ಇತರೆ ಸಣ್ಣ ಪುಟ್ಟ ಪಕ್ಷಗಳು ಸೇರಿಕೊಂಡು 5ರಿಂದ 6 ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ JVC ಸಂಸ್ಥೆಯಲ್ಲಿ ಫಲಿತಾಂಶ ಹೊರಬಿದ್ದಿದೆ. ಬಿಹಾರದಲ್ಲಿ 2005ರಿಂದಲೂ ನಿತೀಶ್ ಕುಮಾರ್ ಅಧಿಕಾರ ನಡೆಸ್ತಾ ಇದ್ದಾರೆ. ಈ ಸುದೀರ್ಘ ಅವಧಿಯಲ್ಲಿ ಒಂದೆರಡು ಬಾರಿ ರಾಜೀನಾಮೆ ಕೊಟ್ಟಿದ್ರು. ಈವರೆಗೂ ಅವರೇ CM. ಬಿಹಾರದಲ್ಲಿ ಈ ಬಾರಿ ಯಾರು CM ಆಗಬೇಕು ಅಂತ ದೊಡ್ಡ ಚರ್ಚೆ ನಡೆದಿದೆ. ಈ ಬಾರಿ ಮತ್ತೆ ನಿತೀಶ್ ಕುಮಾರ್ ಅಂತ JDU ಪ್ರಚಾರ ಮಾಡ್ತಾ ಇದೆ. ಆದರೆ NDA ಗೆದ್ರೆ BJP ನಾಯಕನನ್ನ CM ಮಾಡಬೇಕು ಅಂತ BJP ಲೆಕ್ಕಾಚಾರದಲ್ಲಿ ಇದೆ. ಅತ್ತ ಕಾಂಗ್ರೆಸ್ RJD ಮಧ್ಯೆಯೂ CM ಆಯ್ಕೆ ಸಂಬಂಧ ಜಟಾಪಟಿ ಮುಂದುವರೆದಿದೆ. JVC ಸಮೀಕ್ಷೆ ಬಿಹಾರದ CM ಯಾರಾಗಬೇಕು ಅಂತ ಜನರಿಗೆ ಕೇಳಿದ್ರೆ 27% ಜನರು ನಿತೀಶ್ ಕುಮಾರ್ ಹೆಸರು ಹೇಳ್ತಾರೆ. 15% ಜನರು ತೇಜಸ್ವಿ ಯಾದವ್ ಅವರ ಹೆಸರು ಹೇಳ್ತಾರೆ. 15% ಜನರು ಪ್ರಶಾಂತ್ ಕಿಶೋರ್ ಅಂತಾರೆ. ಇನ್ನುಳಿದಂತೆ 8% ಜನರು ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ CM ಆಗಲಿ ಅಂತಿದ್ದಾರೆ. ಈ ಬಾರಿ ಬಿಹಾರದಲ್ಲಿ ಯಾವುದು ಚುನಾವಣಾ ವಿಷಯ? ಒಂದೆಡೆ ರಾಹುಲ್ ಗಾಂಧಿ ಮತಚೋರಿ ಅಂತ ಸುಳ್ಳೇ ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಧಾನಿ ಮೋದಿ 3 ತಿಂಗಳಲ್ಲಿ 16 ಭೇಟಿ ನೀಡಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿ ಅಭಿವೃದ್ಧಿ ಮಂತ್ರ ಪಠಿಸ್ತಿದ್ದಾರೆ. ಆದರೆ JVC ಸರ್ವೆಯಲ್ಲಿ ಈ ಬಾರಿ ಬಿಹಾರ ಚುನಾವಣಾ ವಿಷಯ ಏನು ಅಂತ ಜನರಿಗೆ ಕೇಳಿದರೆ 25.9% ಜನರು ಕಾನೂನು ಮತ್ತು ಸುವ್ಯವಸ್ಥೆ ಅಂದರೆ 25.5% ಜನ ಜಾತಿ ಗಣತಿ, 21.2% ಜನ ನಿರುದ್ಯೋಗ, 17% ಜನರು ಮತಗಳ್ಳತನ ಅಂದರೆ ಇನ್ನು 10.4% ಜನರು ಆಪರೇಷನ್ ಸಿಂಧೂರ ಅಂತ ಹೇಳ್ತಾರೆ. ಬಿಹಾರ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚು. ಬಿಹಾರದಲ್ಲಿ ಈ ಬಾರಿ ಮಹಿಳಾ ಮತದಾರರನ್ನೇ ಟಾರ್ಗೆಟ್ ಮಾಡಿದಂಥ CM ನಿತೀಶ್ ಕುಮಾರ್ ಅವರು CM ರೋಜ್ಗಾರ್ ಯೋಜನೆ ಜಾರಿಗೊಳಿಸಿದ್ದಾರೆ. ಈ ಯೋಜನೆಯನ್ನ ಪ್ರಧಾನಿ ಮೋದಿ ಅವರೇ ಉದ್ಘಾಟನೆ ಮಾಡಿದ್ದಾರೆ. ಈ ಯೋಜನೆಯಿಂದ ಬಿಹಾರದ 75 ಲಕ್ಷ ಮಹಿಳೆಯರಿಗೆ ವಾರ್ಷಿಕ ತಲಾ 10,000 ಸಿಗುತ್ತೆ. ಈ ಯೋಜನೆ ಉದ್ದೇಶ ಮಹಿಳೆಯರು ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿ ಮಾಡುವಂಥ ಉದ್ದೇಶ ಅಂತೆ. ಈ ಯೋಜನೆಗೆ ಬರೋಬ್ಬರಿ 7,500 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆ ಆಗತ್ತೆ. ಈ ಯೋಜನೆ ಬಿಹಾರದ ಚುನಾವಣಾ ಅಖಾಡವನ್ನೇ ಬದಲಿಸುತ್ತೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಹೌದು, ನಿಜ ಅಂತಿದೆ JVC ಸಮೀಕ್ಷೆ ಕೂಡ. JVC ಸರ್ವೆಯಲ್ಲಿ CM ರೋಜ್ಗಾರ್ ಯೋಜನೆ ಪ್ರಶ್ನೆ ಮಾಡಿದರೆ 63% ಮಹಿಳೆಯರು 10,000 ಕೊಟ್ಟರೆ ನಾವು ಸ್ವಾವಲಂಬಿಗಳಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತಿದ್ದಾರೆ. ಚುನಾವಣೆಗೋಸ್ಕರ BJP JDU ನಾಟಕ ಮಾಡ್ತಿದೆ ಅಂತ 22% ಜನ ಹೇಳ್ತಾ ಇದ್ದಾರೆ. ಇನ್ನು ಯೋಜನೆ ಜಾರಿ ಮಾಡಿದ್ದಾರೆ, ಆದರೆ ಮೊದಲು ಒಂದು ಸಲ ಹಣ ಹಾಕಲಿ ಅಂತಿದ್ದಾರೆ 15% ಜನ. ಇನ್ನು ಈ ಯೋಜನೆಯನ್ನ 60% ಮಹಿಳೆಯರು ಮೆಚ್ಚಿಕೊಂಡಿದ್ದು ವಿಪಕ್ಷಗಳ ನಿದ್ದೆಗೆಡಿಸಿದೆ. ಇದರೊಂದಿಗೆ ಬಿಹಾರದಲ್ಲೂ ಕೂಡ ಈ ಬಾರಿ BJP ಮುಂದಾಳತ್ವದ NDA ಮೈತ್ರಿಕೂಟವೇ ಗೆಲುವು ಸಾಧಿಸೋದು ಸ್ಪಷ್ಟವಾಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ, ರಾಹುಲ್ ಗಾಂಧಿ ಅವರು ಯಾವ ದೇಶಕ್ಕೆ ಪ್ರವಾಸ ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.